ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸತ್ಯಾನ್ವೇಷಣೆ ಪುಸ್ತಕದಿಂದ ಒಂದು ತುಣುಕನ್ನು ಓದ್ತಿದ್ದೇನೆ. ಶಿವ ಶೂನ್ಯ ಅಂತ ವರ್ಣಿಸಿಬಿಟ್ಟರು. ಶಿವ ಶೂನ್ಯ ಇದ್ದಂಗ, ನಾವೆಲ್ಲ ಸಂಖ್ಯೆ ಇದ್ದಂಗ. ಒಬ್ಬ ಸನ್ಯಾಸಿ ಅದಾನಂತ ತಿಳ್ಕೊಳ್ರಿ, ಒಬ್ಬ ರಾಮದಾಸ ಅದಾನ, ಒಬ್ಬ ರಾಮಕೃಷ್ಣ ಪರಮಹಂಸ ಅದಾನ. ಅವ ಸಂಖ್ಯಾ ಅಲ್ಲ, ಶೂನ್ಯ. ಅವನ ಕಿಸೇನೆ ಖಾಲಿ, ಅವನಲ್ಲಿ ಏನೂ ಮಾಡೋಕ್ಕಾಗಂಗಿಲ್ಲ. ಏನಾರೇ ಇತ್ತು ಅಂದ್ರ ಮಾಡಕ್ ಬರ್ತದ, ಏನೂ ಇಲ್ಲ ಅಂದ್ರ ಮಾಡಕ್ ಬರೋದಿಲ್ಲ. ಏನೂ ಇಲ್ಲ ಅನ್ನುವ ಸ್ಥಿತಿಯೇ ದೇವರು, ಅದ ಅನ್ನುವ ಸ್ಥಿತಿಯೇ ಪ್ರಪಂಚ. ಇದರ ಅರ್ಥ ಇರಬಾರ್ದು ಅಂತಲ್ಲ, ಇರಬೇಕು. ಶೂನ್ಯ ಅನ್ನೋದು ಗೊತ್ತಿದ್ದು ಮ್ಯಾಗಿಂದ ಇರಬೇಕು, ಒಳಗ ಖಾಲಿ ಇರಬೇಕು. ಇದಕ್ಕೆ ಜೀವನ ಅಂತ ಕರೀತಾರ. ಮನ್ಯಾಗ ಮಂದಿ ಮಕ್ಕಳಿರ್ಬೇಕು, ಬಂಧು ಬಾಂಧವರಿರ್ಬೇಕು, ತಲ್ಯಾಗ ಏನೂ ಇರಬಾರ್ದು, ಶೂನ್ಯ ಇರಬೇಕು. ಅವನಿಗೆ ಸಂತ ಅಂತ ಕರಿಬೇಕು. ಇರಬಾರ್ದು ಅಂತಲ್ಲ, ಕಿಸೆ ದಾಂದು ಚೆಲ್ಲಿ ಖಾಲಿ ಮಾಡಬೇಕಂತಲ್ಲ. ಕಿಸೆ ಖಾಲಿ ಮಾಡೋದಲ್ಲ, ತಲಿ ಖಾಲಿ ಮಾಡ್ಕೊಳ್ಳೋದದ. ಆಧ್ಯಾತ್ಮ ಅಂದ್ರ ಬಿಡ್ಸೋದಲ್ಲ, ಮನಸ್ಸನ್ನು ಮೊದಲು ಹೇಗಿತ್ತೋ ಹಾಗೆ ಮಾಡಿಬಿಡೋದು. ಮೊದಲು ಖಾಲಿ ಇತ್ತು, ಹಾಗೆ ಮಾಡಿಬಿಡೋದಕ್ಕೆ ಆಧ್ಯಾತ್ಮ ಅಂತ ಕರೀತಾರ.